ಇನ್ನು ರಾಜ್ಯದಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಭಾ ಕರಂದ್ಲಾಜೆ ಹೇಳಿಕೆಗೆ ಪ್ರಿಯಾಂಕ ಖರ್ಗೆ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಶಾಸಕರು ಇರೋದು ಸಭೆ ಮಾಡೋದಕ್ಕೆ, ಕಾನೂನು ಮಾಡೋಕೆ ತಾನೇ. ಒಂದೆಡೆ ಎಸ್ಐಆರ್ ಮಾಸ್ಟರ್ ಸ್ಟ್ರೋಕ್ ಅಂತಾರೆ, ಮತ್ತೊಂದು ಕಡೆ ಎಸ್ಐಆರ್ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳ್ತಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಇದುವರೆಗೂ ಕೇಳಿಸ್ಕೊಂಡ್ರಿ ಶೋಭಾ ಕರಂದ್ಲಾಜೆ ಯಾವ ರೀತಿಯಾಗಿ ಹೇಳಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಎಸ್ಐಆರ್ ಮಾಡಬೇಕಾದ್ರೆ ಈಗ ಈ ಪ್ರಮಾಣ ಪತ್ರ ಕೊಡುವಂತಹ ಅವಶ್ಯಕತೆ ಏನಿತ್ತು ಅಂತ ಹೇಳಿ. ಸೊ ಅದಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಕೊಡ್ತಿರುವಂತಹ ಹೇಳಿಕೆಗಳನ್ನ ನಾವು ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾದ ಪ್ರತಿವಾದ ನಡೀತಾ ಇದೆ. ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ರು ಶಾಸಕರು ಇರೋದು ಸಭೆ ಮಾಡೋದಕ್ಕೆ, ಮತ್ತೊಂದು ಕಡೆ ಕಾನೂನು ಮಾಡೋದಕ್ಕೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದ್ದಾರೆ. ಒಂದು ಕಡೆ ಎಸ್ಐಆರ್ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತೀರಾ, ಮತ್ತೊಂದು ಕಡೆ ಕರೆಕ್ಟಾಗಿ ನಡೀತಾ ಇಲ್ಲ ಅಂತ ಹೇಳ್ತೀರಾ. ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಬಾಂಗ್ಲಾದೇಶದಿಂದ ಕರ್ಕೊಂಡು ಬಂದು ಇಲ್ಲಿ ಏನು ವೋಟರ್ಗಳನ್ನು ಸೃಷ್ಟಿ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡಿದ್ರು. ಸಾಕಷ್ಟು ದಿನಗಳಿಂದ ಇದೇ ರೀತಿಯಾದಂತಹ ಆರೋಪಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಇದಕ್ಕೆ ಕಾಂಗ್ರೆಸ್ ಒಪ್ಕೊಳ್ಳುವಂತಹ ಮನಸ್ಥಿತಿ ಅಂತೂ ಇಲ್ಲ. ಅದಕ್ಕೆ ಕಾನೂನನ್ನ ಏನು ಮಾಡಬೇಕು ರಾಜ್ಯದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವು ಮಾಡ್ತೀವಿ, ಇರೋದೇ ಸರ್ಕಾರ ಇರೋದೇ ಅದಕ್ಕೆ ಅನ್ನುವಂತಹ ಸಮರ್ಥನೆಯನ್ನ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ಕೊಳ್ತಾ ಇದ್ದಾರೆ.